ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ನಿಮಗೆ ಖಜಾನೆ 2 ತಂತ್ರಾಂಶದಲ್ಲಿ ತಯಾರಿಸಿದಂಥ ಬಿಲ್ಗಳು ಒಂದು ವೇಳೆ ಮಿಸ್ ಆದರೆ ಅದನ್ನು ಮತ್ತೆ ಯಾವ ರೀತಿ ನಾವು ರೀಪ್ರಿಂಟ್ ತಗೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಖಜಾನೆ 2 ತಂತ್ರಾಂಶದಲ್ಲಿ ಸೂಪರ್ಡೆಂಟ್ ರೋಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಸೂಪರ್ಡೆಂಟು ಮತ್ತು DDO ಎರಡು ರೋಲಲ್ಲೂ ಕೂಡ ಸಿಗುತ್ತೆ. ಸೊ ನಾನೀಗ ಸೂಪರ್ಡೆಂಟ್ ರೋಲಲ್ಲಿ ಯಾವ ರೀತಿ ರೀಪ್ರಿಂಟ್ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನೀಗ ಸೂಪರ್ಡೆಂಟ್ ರೋಲ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ನಂತರ ಸಬ್ಮಿಟ್ ಬಟನ್ ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಸೂಪರ್ಡೆಂಟ್ ರೋಲ್ ಈಗ ಓಪನ್ ಆಗಿದೆ. ಸೊ ಇದರಲ್ಲಿ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಲೆಫ್ಟ್ ಸೈಡಲ್ಲಿ. ಓಕೆ, ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್, ಅದರಲ್ಲಿ ಪ್ರೋಸೆಸ್ ಮತ್ತು ಅದರಲ್ಲಿ ಲಾಸ್ಟಲ್ಲಿ ಪ್ರಿಂಟ್ ಬಿಲ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನೀಗ ಪ್ರಿಂಟ್ ಬಿಲ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಬಿಲ್ ನಂಬರ್ ಮತ್ತು ಟೋಕನ್ ನಂಬರ್ ಅಂದ್ಬಿಟ್ಟು ಎರಡು ರೀತಿ ಕೇಳುತ್ತೆ. ಸೊ ನಾನೀಗ ನನ್ನ ಹತ್ರ ಟೋಕನ್ ನಂಬರ್ ಇರೋದ್ರಿಂದ ನಾನೀಗ ಟೋಕನ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ನಾನೀಗ ಟೋಕನ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ನಂತರ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಾನೀಗ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಶಾಂಕ್ಷನ್ ಆರ್ಡ್ರು. ನಾವೇನೀಗ ಆನ್ಲೈನ್ OM ಜನ್ರೇಟ್ ಮಾಡಿದ್ವಿ ಅದು ಕೂಡ ನಾವೀಗ ಪ್ರಿಂಟ್ ತಗೋಬೋದಾಗಿರುತ್ತೆ. ಸೊ ಮುಂದೆ ಏನು ಪ್ರಿಂಟ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಓಕೆ, ನಾನೀಗ ರೀಮಾರ್ಕ್ಸ್ನ ಎಂಟ್ರಿ ಮಾಡಿ ಪ್ರಿಂಟ್ ತಗೋಬೋದಾಗಿರುತ್ತೆ. ಓಕೆ, ಸೊ ನಾನೀಗ ಎಕ್ಸ್ಟ್ರಾ ಅಡಿಷನಲ್ ಇನ್ನೊಂದು ಫೈಲ್ನ ಮಾಡಿ ಇಟ್ಕೋಬೇಕಾಗಿರೋದ್ರಿಂದ ಬಿಲ್ಡ್ ಎಕ್ಸ್ಟ್ರಾ ಫೈಲ್ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಓಕೆ, ಒಂದು ಬಿಲ್ ನಾವು ಆಲ್ರೆಡಿ ಟ್ರೆಜರಿ ಕೊಟ್ಟಿರ್ತೀವಿ. ಸೊ ಇನ್ನೊಂದು ಬಿಲ್ಲು ಪಂಚಾಯತಿಲೇ ಇರಬೇಕಾದ್ರಿಂದ ನಾನು ಬಿಲ್ಡ್ ಎಕ್ಸ್ಟ್ರಾ ಫೈಲ್ ಅಂತ ಕೊಡ್ತಾಯಿದ್ದೀನಿ. ಸೊ ಈಗ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ನಾವು ಏನು ಆನ್ಲೈನು OM ಜನ್ರೇಟ್ ಮಾಡಿದ್ವಿ ಆ ಬಿಲ್ಲು ಓಪನ್ ಆಗ್ತದೆ. ಸೊ ನಾನು ಈಗ ಇದನ್ನು ಪ್ರಿಂಟ್ ತೆಗೆದು ಇಟ್ಕೋಬೋದು, ಇಲ್ಲಾಂದರೆ PDF ಅಲ್ಲಿ ಸೇವ್ ಮಾಡಿ ಕೂಡ ಇಟ್ಕೋಬೋದಾಗಿರುತ್ತೆ. ಓಕೆ, ಅದೇ ರೀತಿ ಈಗ ನಾವು ಏನೀಗ ಸಬ್ ವೋಚರ್ ಏನು ಹಾಕಿದ್ವಿ ಸೊ ಅದೆಲ್ಲ ಏನು ಪ್ರಿಂಟ್ ಸಿಕ್ಕಲ್ಲ, ನಾವೆಲ್ಲ ಅದೆಲ್ಲ ಆಫ್ಲೈನಲ್ಲಿ ಮಾಡ್ಕೊಳೋದ್ರಿಂದ ಅದನ್ನು ಮತ್ತೆ ನಾವು ಆಫ್ಲೈನಲ್ಲೇ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆ, ನಂತರ ಅನಕ್ಷರ್ ಎ, ಬಿಲ್ ಡೀಟೇಲ್ಸ್, ಬಿಲ್ ಕಂಟಿನ್ಯೂಷನ್ ಶೀಟ್ ಎಲ್ಲ ಕೂಡ ಸಿಗುತ್ತೆ. ಸೊ ಇದಕ್ಕೂ ಅಷ್ಟೇ ನಾವು ರೀಮಾರ್ಕ್ಸ್ನ ಎಂಟ್ರಿ ಮಾಡಿ ನಾವು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಪ್ರಿಂಟ್ ಸಿಗುತ್ತೆ. ಓಕೆ, ನನಗೆ ಬಿಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಹಾಗೆ ಬಿಲ್ ಕಂಟಿನ್ಯೂಷನ್ ಶೀಟ್, ಅನಕ್ಷರ್ ಎ ಪ್ರತಿಯೊಂದು ಕೂಡ ಯಾಕೆ ಪ್ರಿಂಟ್ ತಗೊಳ್ಳೋದಂತ ತೋರಿಸ್ತೀನಿ. ಓಕೆ, ಬಿಲ್ ಕಂಟಿನ್ಯೂಷನ್ ಶೀಟ್ಲಿ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಇಲ್ಲಿ ಬಂದು ಒರಿಜಿನಲ್ ಅಂತ ಇದೆ. ಸೊ 90% ಕೇಸಸಲ್ಲಿ ಅದು ಡೂಪ್ಲಿಕೇಟ್ ಅಂತ ಬರುತ್ತೆ. ಸೊ ಇಲ್ಲಿ ಒರಿಜಿನಲ್ ಅಂತ ಶೋ ಆಗ್ತಾಯಿದೆ ಅಷ್ಟೇ. 90% ಕೇಸ್ ಡೂಪ್ಲಿಕೇಟ್ ಅಂತಲೇ ಇರುತ್ತೆ. ಇದೊಂದು ಬಿಟ್ಟು ಇನ್ನೆಲ್ಲ ಕೂಡ ಒರಿಜಿನಲ್ಲೇ ಸಿಗುತ್ತೆ ನಮಗೆ. ಸೊ ನಾನು ಇದನ್ನು ಕೂಡ ಪ್ರಿಂಟಾಗಿ ಇಟ್ಕೋತಾ ಇದ್ದೀನಿ. ಹಾಗೆ ಬಿಲ್ ಕಂಟಿನ್ಯೂಷನ್ ಶೀಟ್ ಕೂಡ ಸಿಗ್ತಾಯಿದೆ. ಸೊ ಇದನ್ನು ಕೂಡ ಒರಿಜಿನಲ್ ಕಾಪಿನೇ ಆಗಿರುತ್ತೆ. ಸೊ ನಾನು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಓಕೆ, ನಾನು ಇದನ್ನು ಕೂಡ ಪ್ರಿಂಟ್ ತೆಗೆದು ಇಟ್ಕೋತಾ ಇದ್ದೀನಿ. ಹಾಗೆ ಅನಕ್ಷರಿಗೆ ಕೂಡ ನಾನು ಪ್ರಿಂಟ್ ತೆಗೆದು ಇಟ್ಕೋತಾ ಇದ್ದೀನಿ. ಓಕೆ, ನಂತರ ಈಗ ಫೈನಲ್ ಆಗಿ ನಾನು ಜನ್ರೇಟ್ ಟಾಪ್ ಶೀಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಟಾಪ್ ಶೀಟು ಇಂಪಾರ್ಟೆಂಟ್ ಆದ್ದರಿಂದ ಸೊ ಅದನ್ನು ಕೂಡ ಪ್ರಿಂಟ್ ತೆಗೆದು ಇಟ್ಕೋಬೇಕಾಗುತ್ತೆ. ಸೊ ಟಾಪ್ ಶೀಟು ಕೂಡ ಈಗ ಪ್ರಿಂಟ್ ತೆಗೆದು ಇಟ್ಕೋತಾ ಇದ್ದೀನಿ.
ಓಕೆ, ಈ ರೀತಿ ನಾವು ನಮ್ಮದು ಏನು ಬಿಲ್ಲು ಮಿಸ್ ಆಗಿರುತ್ತೆ, ಸೊ ಅದನ್ನು ನಾವು ಮತ್ತೆ ಈ ಆಪ್ಷನ್ಲ್ಲಿ ಹೋಗ್ಬಿಟ್ಟು ನಾವು ಮತ್ತೆ ರೀಪ್ರಿಂಟ್ನ ತೆಗೆದು ಫೈಲ್ಗಳನ್ನ ಬಿಲ್ಡ್ ಮಾಡ್ಕೋಬೋದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.